ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಸ್ಕಿಟ್ ಅನ್ನ ನಿಮ್ ಶಾಲೆಯಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಶಾಲೆ ಅಥವಾ ಕಾಲೇಜಿಗಾಗಿ ಸಾವಿತ್ರಿ ಬಾಯಿ ಪುಲೆ ಕಿರು ನಾಟಕ. ಇದು ತುಂಬಾನೇ ಅರ್ಥಪೂರ್ಣವಾದಂತಹ ಒಂದು ನಾಟಕವನ್ನ ಬರೆದಿದ್ದೀನಿ. ಅದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಸಾವಿತ್ರಿ ಬಾಯಿ ಪುಲೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್. ಯಾಕೆಂದ್ರೆ ಇವರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಹೋರಾಟವನ್ನ ಮಾಡಿದಂತಹವರು. ಮೊದಲಿಗೆ ಪಾತ್ರಗಳನ್ನ ಬರೆದಿದ್ದೀನಿ ನಾನಿಲ್ಲಿ. ಎಷ್ಟು ಪಾತ್ರಗಳು ಬೇಕಾಗುತ್ತೆ ಅಂತ. ಸಾವಿತ್ರಿ ಬಾಯಿ ಪುಲೆ, ಜ್ಯೋತಿರಾವ್ ಪುಲೆ, ವಿದ್ಯಾರ್ಥಿ 1, ವಿದ್ಯಾರ್ಥಿ 2, ಸಮಾಜದ ಮಹಿಳೆ ಒಬ್ರು ಬೇಕು, ಸಂಪ್ರದಾಯ ವ್ಯಕ್ತಿ ಒಬ್ರು ಬೇಕು. ನೋಡಿ, ಒಟ್ಟು ನಮ್ಗೆ ಮೇನ್ ಕ್ಯಾರೆಕ್ಟರ್ಸ್ ಬಂದು ಸಾವಿತ್ರಿ ಬಾಯಿ ಪುಲೆ, ಜ್ಯೋತಿರಾವ್ ಪುಲೆ, ಅದ್ರ ಜೊತೆ ಬರುವಂತಹ ವಿದ್ಯಾರ್ಥಿಗಳು ಹಾಗೆ ಸಮಾಜದ ವ್ಯಕ್ತಿಗಳ ಒಂದು ಪಾತ್ರಗಳನ್ನ ತಗೊಂಡಿದ್ದೀನಿ ನಾನಿಲ್ಲಿ. ಮೊದಲಿಗೆ ನಾವು ನಾಟಕ ಶುರು ಮಾಡಕ್ ಮುಂಚೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಇಂಟ್ರಡಕ್ಷನ್ ಅನ್ನ ಕೊಡ್ಬೇಕು. ಮಹಿಳೆಯರ ಶಿಕ್ಷಣಕ್ಕಾಗಿ ಜೀವನವನ್ನೇ ಮುಡುಪಾಗಿಟ್ಟ ಭಾರತದ ಮೊದಲ ಗುರುಗಳಾದ ಸಾವಿತ್ರಿ ಬಾಯಿ ಪುಲೆ ಅವರ ಜೀವನದ ಕಿರುಚಿತ್ರಣ ನಾಟಕವನ್ನ ನೋಡೋಣ. ಹೀಗೆ ಇಂಟ್ರಡಕ್ಷನ್ ಅನ್ನ ಕೊಡ್ಬೇಕು. ನೋಡಿ, ಮಹಿಳೆಯರ ಶಿಕ್ಷಣಕ್ಕಾಗಿ ಜೀವನವನ್ನೇ ಮುಡುಪಾಗಿಟ್ಟ ಭಾರತದ ಮೊದಲ ಗುರುಗಳಾದ ಸಾವಿತ್ರಿ ಬಾಯಿ ಪುಲೆ ಅವರ ಜೀವನದ ಕಿರು ನಾಟಕವನ್ನ ನೋಡೋಣ. ನೆಕ್ಸ್ಟ್, ದೃಶ್ಯ 1, ಮನೆಯ ವಾತಾವರಣ, ಮನೆಯ ಸೀನ್ ಅನ್ನ ತಗೊಂಡಿದೆ ಇಲ್ಲಿ. ಜ್ಯೋತಿರಾವ್. ಸಾವಿತ್ರಿ, ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಲು ಅವಕಾಶ ಕೊಡುತ್ತಿಲ್ಲ. ನಾವು ಅವರಿಗೆ ಬೆಳಕಾಗಬೇಕು. ನೋಡಿ, ಜ್ಯೋತಿರಾವ್ ತಮ್ಮ ಪತ್ನಿಯಾದಂತಹ ಸಾವಿತ್ರಿ ಬಾಯಿ ಪುಲೆಗೆ ಹೇಳ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಲು ಅವಕಾಶ ಕೊಡ್ತಾ ಇಲ್ಲ, ನಾವು ಅವರಿಗೆ ಬೆಳಕಾಗಬೇಕು. ನೆಕ್ಸ್ಟ್, ಸಾವಿತ್ರಿ ಬಾಯಿ ಹೇಳ್ತಾರೆ, ಹೌದು, ನಾವು ಅಕ್ಷರಗಳನ್ನ ಕಲಿತು ಎಲ್ಲ ಮಕ್ಕಳಿಗೂ ಕಲಿಸಬೇಕು. ಅದಕ್ಕೆ ಜ್ಯೋತಿರಾವ್ ಹೇಳ್ತಾರೆ, ನಾನು ನಿನಗೆ ಓದಲು ಬರೆಯಲು ಕಲಿಸುತ್ತೇನೆ. ನೀನು ಒಂದು ದಿನ ಅನೇಕ ಹೆಣ್ಣು ಮಕ್ಕಳು ವಿದ್ಯೆ ಕಲಿಯಲು ದಾರಿ ತೋರಿಸ್ತೀಯಾ ಅಂತ ಕೇಳ್ತಾರೆ ಜ್ಯೋತಿರಾವ್. ಜ್ಯೋತಿರಾವ್ ಕಲಿಸುತ್ತಿರುವಂತಹ ದೃಶ್ಯದ ರೀತಿಯಲ್ಲಿ ಸ್ಟೇಜ್ ಮೇಲೆ ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಒಂದು ಏನಿದೆ, ಇವರು ಪಾಠ ಮಾಡ್ತಾ ಇರೋ ಹಂಗೆ ಅಥವಾ ಅವ್ರಿಗೆ ಹೇಳ್ಕೊಡ್ತಾ ಇರೋ ಹಂಗೆ, ಜ್ಯೋತಿರಾವ್ ಜ್ಯೋತಿಬಾ ಪುಲೆಗೆ ಹೇಳ್ಕೊಡ್ತಾ ಇರೋ ಹಂಗೆ ಒಂದು ಸಣ್ಣ ದೃಶ್ಯವನ್ನ ಅಲ್ಲಿ ಆಡ್ ಮಾಡ್ಬೇಕು. ನೆಕ್ಸ್ಟ್ ನೋಡಿ, ದೃಶ್ಯ 2, 1848ರಲ್ಲಿ ಪುಲೆ ದಂಪತಿ ಪುಣೆಯಲ್ಲಿ ಮೊದಲ ಹೆಣ್ಣು ಮಕ್ಕಳ ಶಾಲೆ ಪ್ರಾರಂಭಿಸಿದರು. ಇದು ದೃಶ್ಯ 2ರಲ್ಲಿ ಇಂಟ್ರಡಕ್ಷನ್ ಕೊಡ್ಬೇಕು. 1848ರಲ್ಲಿ ಪುಲೆ ದಂಪತಿ ಪುಣೆಯಲ್ಲಿ ಮೊದಲ ಹೆಣ್ಣು ಮಕ್ಕಳ ಶಾಲೆ ಪ್ರಾರಂಭಿಸಿದರು ಅನ್ನೋ ಒಂದು ಇಂಟ್ರಡಕ್ಷನ್ ಕೊಡ್ಬೇಕು. ಸಾವಿತ್ರಿ ಬಾಯಿ ಪುಲೆ ಎಂಟರ್ ಆಗ್ತಾರೆ. ಮಕ್ಕಳೇ, ನೀವು ಕಲಿತರೆ ನಿಮ್ಮ ಜೀವನ ಬೆಳಕಾಗುತ್ತೆ. ಶಾಲೆಯ ಕೋಣೆಯ ಒಳಗಡೆ ಸಾವಿತ್ರಿ ಬಾಯಿ ಪುಲೆ ಎಂಟರ್ ಆಗ್ತಾರೆ. ಆಕೆ ಹೇಳ್ತಾಳೆ, ಮಕ್ಕಳೇ, ನೀವು ಕಲಿತರೆ ನಿಮ್ಮ ಜೀವನ ಬೆಳಕಾಗುತ್ತದೆ ಅಂತ. ಅದಕ್ಕೆ ವಿದ್ಯಾರ್ಥಿ 1 ಹೇಳ್ತಾರೆ, ಗುರುಗಳೇ, ನಮ್ಮನ್ನು ಓದಲು ಬಿಡ್ತಾರಾ? ಮನೆಯಲ್ಲಿ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಬಾರದು ಎಂದಿದ್ದರು. ಗುರುಗಳಿಗೆ ವಿದ್ಯಾರ್ಥಿ ಹೇಳ್ತಾಳೆ, ನಮ್ಮನ್ನು ಓದಲು ಈ ಸಮಾಜ ಬಿಡುತ್ತಾ? ಮನೆಯಲ್ಲಿರ್ಬಹುದು, ಸಮಾಜದಲ್ಲಿರಬಹುದು, ಹೆಣ್ಣು ಮಕ್ಕಳು ಶಾಲೆಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ಎಂದಿದ್ರು ಅಂತ ಕೂಡ ಹೇಳ್ತಾರೆ ವಿದ್ಯಾರ್ಥಿ. ಅದಕ್ಕೆ ಸಾವಿತ್ರಿ ಬಾಯಿ ಪುಲೆ ಏನು ಉತ್ತರ ಕೊಡ್ತಾರೆ, ನೀವೆಲ್ಲರೂ ಕಲಿಯುವ ಹಕ್ಕು ಇದೆ. ಕಲಿತು ಹೊಸ ಅಕ್ಷರ ಜಗತ್ತಿಗೆ ಮುನ್ನುಡಿ ಬರೆಯೋಣ ಅಂತ ಹೇಳ್ತಾರೆ. ನೋಡಿ, ನೀವೆಲ್ಲರೂ ಕಲಿಯುವ ಹಕ್ಕು ಇದೆ, ಕಲಿತು ಹೊಸ ಅಕ್ಷರ ಜಗತ್ತಿಗೆ ಮುನ್ನುಡಿ ಬರೆಯೋಣ ಅಂತ ಹೇಳ್ತಾರೆ. ಅದಾದ್ಮೇಲೆ ದೃಶ್ಯ 3ರಲ್ಲಿ ಇಂಟ್ರಡಕ್ಷನ್. ಸಾವಿತ್ರಿ ಬಾಯಿ ಪುಲೆ ಶಾಲೆಗೆ ಹೋಗುವಾಗ ಆಕೆಯ ಮೇಲೆ ಕೆಲವು ಕಿಡಿಗೇಡಿಗಳು, ಸಂಪ್ರದಾಯವಾದಿಗಳು ಏನ್ ಮಾಡ್ತಾರೆ, ಕಲ್ಲು, ಮಣ್ಣು, ನೀರು, ಸಗಣಿ ಎರಚ್ತಾರೆ. ನೋಡಿ, ಆಕೆ ಶಾಲೆಗೆ ಹೊರಡುವಂತಹ ಸಂದರ್ಭದಲ್ಲಿ ಸಾವಿತ್ರಿ ಬಾಯಿ ಪುಲೆ ಶಾಲೆಗೆ ಹೋಗುವಂತಹ ದೃಶ್ಯ ಅದು. ಹೋಗುವಾಗ ಆಕೆಯ ಮೇಲೆ ಕೆಲವು ಕಿಡಿಗೇಡಿಗಳು, ಸಂಪ್ರದಾಯವಾದಿಗಳು ಏನ್ ಮಾಡ್ತಾರೆ, ಕಲ್ಲು, ಮಣ್ಣು, ನೀರು, ಸಗಣಿ ಎರಚ್ತಾರೆ. ಆಗ ಸಾವಿತ್ರಿ ಬಾಯಿ ಪುಲೆ ಶಾಲೆ ತಲುಪಿ ಬೇರೆ ಸೀರೆಯನ್ನ ಬದಲಿಸುವಳು. ಇದು ಸೀನು. ಅದಾದ ನಂತರ ಸಮಾಜದ ವ್ಯಕ್ತಿ, ಹೇ, ಹೆಣ್ಣು ಮಕ್ಕಳಿಗೆ ಶಾಲೆ ಏಕೆ? ನಮ್ಮ ಸಂಪ್ರದಾಯ ಹಾಳಾಗುತ್ತದೆ ಅಂತ ಹೇಳ್ತಾನೆ ಸಮಾಜದ ಸಂಪ್ರದಾಯ ವ್ಯಕ್ತಿ.
ಹೆಣ್ಣು ಮಕ್ಕಳಿಗೆ ಶಾಲೆ ಯಾಕೆ ಬೇಕು, ನಮ್ಮ ಸಂಪ್ರದಾಯ ಹಾಳಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾನೆ. ಅದಕ್ಕೆ ಸಾವಿತ್ರಿಬಾಯಿ ಪುಲೆ ಶಾಂತವಾಗಿ ಉತ್ತರವನ್ನ ಕೊಡ್ತಾಳೆ. ಶಿಕ್ಷಣ ಎಲ್ಲರ ಹಕ್ಕು. ನೀವು ಎಸೆದ ಈ ವಸ್ತುಗಳಿಂದ ನನ್ನ ಸಾಧನೆ ಇನ್ನಷ್ಟು ಬಲವಾಗುತ್ತದೆ ಅಂತ ಉತ್ತರ ಕೊಡ್ತಾಳೆ. ನೋಡಿ, ಶಿಕ್ಷಣ ಎಲ್ಲರ ಹಕ್ಕು. ನೀವು ಎಸೆದಂತಹ ಈ ವಸ್ತುಗಳಿಂದ ನನ್ನ ಸಾಧನೆ ಇನ್ನಷ್ಟು ಬಲವಾಗುತ್ತದೆ ಅನ್ನೋ ಮಾತನ್ನ ಹೇಳ್ತಾಳೆ. ಆಗ ಸಮಾಜದಲ್ಲಿರ್ತಕ್ಕಂತಹ ಒಬ್ಬ ಮಹಿಳೆ ಕೇಳ್ತಾಳೆ, ತಾಯಿ ನಿಮಗೆ ಈ ಧೈರ್ಯ ಹೇಗೆ ಬಂತು? ಅಲ್ಲಿ ನಿಂತಿದ್ದಂತಹ ಒಬ್ಬ ಮಹಿಳೆ ಕೇಳ್ತಾ ಇದ್ದಾಳೆ. ಯಾಕೆಂದ್ರೆ ಸಮಾಜದಲ್ಲಿ ಆಗ ಹೆಣ್ಣು ಮಕ್ಕಳು ಧ್ವನಿ ಎತ್ತುವಂತಹ ಸಂದರ್ಭ ಇರಲಿಲ್ಲ. ಆಕೆ ಕೇಳ್ತಾಳೆ, ನಿಮ್ಗೆ ಈ ಧೈರ್ಯ ಹೇಗೆ ಬಂತು ಅಂತ ಕೇಳ್ತಾಳೆ. ಅದಕ್ಕೆ ಸಾವಿತ್ರಿಬಾಯಿ ಪುಲೆ ಹೇಳ್ತಾಳೆ, ಶಿಕ್ಷಣದಿಂದ. ಹೆಣ್ಣು ಮಕ್ಕಳು ಕಲಿತರೆ ಕುಟುಂಬ ಬೆಳೆಯುತ್ತದೆ, ಸಮಾಜ ಬೆಳೆಯುತ್ತದೆ ಅನ್ನೋ ಉತ್ತರವನ್ನ ಕೊಡ್ತಾಳೆ. ನೋಡಿ, ಶಿಕ್ಷಣದಿಂದ ನನಗೆ ಈ ಧೈರ್ಯ ಬಂತು. ಹೆಣ್ಣು ಮಕ್ಕಳು ಕಲಿತರೆ ಕುಟುಂಬ ಬೆಳೆಯುತ್ತದೆ, ಸಮಾಜ ಬೆಳೆಯುತ್ತದೆ ಎನ್ನುವಂತಹ ಉತ್ತರವನ್ನ ಕೊಡ್ತಾಳೆ. ನೆಕ್ಸ್ಟ್ ದೃಶ್ಯ 4, ಶಾಲೆಯ ವಾತಾವರಣ. ವಿದ್ಯಾರ್ಥಿನಿ ಕೇಳ್ತಾಳೆ, ಗುರುಗಳೇ ನಿಮ್ಮಿಂದ ನಾವು ಓದಲು ಬರೆಯಲು ಕಲಿತಿದ್ದೇವೆ. ನೋಡಿ, ವಿದ್ಯಾರ್ಥಿನಿ ಕೇಳ್ತಾಳೆ, ಗುರುಗಳೇ ನಿಮ್ಮಿಂದ ನಾವು ಓದಲು ಬರೆಯಲು ಕಲಿತಿದ್ದೇವೆ ಅಂತ ಹೇಳ್ತಾಳೆ. ಆಗ ಸಾವಿತ್ರಿಬಾಯಿ ಪುಲೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ನಿಮ್ಮೆಲ್ಲರ ಭವಿಷ್ಯ ಬೆಳಕಾಗುತ್ತದೆ ಅಂತ ಹೇಳ್ತಾರೆ. ಒಂದು ಹೆಣ್ಣು ಕಲಿತರೆ ಅಲ್ಲಿ ಒಂದು ಶಾಲೆ ತೆರೆದಂತೆ, ನಿಮ್ಮೆಲ್ಲರ ಭವಿಷ್ಯ ಬೆಳಕಾಗುತ್ತದೆ ಎನ್ನುವ ಮಾತನ್ನ ಹೇಳ್ತಾಳೆ. ಕಡೆಯದಾಗಿ ಸಂದೇಶವನ್ನ ಕೂಡ ಕೊಡಬೇಕು. ಯಾವುದೇ ನಾಟಕ ಇರ್ಬೋದು, ಅದಕ್ಕೆ ಒಂದು ಸಂದೇಶ ಏನು? ಎಲ್ಲಾ ಹೆಣ್ಣು ಮಕ್ಕಳು ಸಾವಿತ್ರಿಬಾಯಿ ಪುಲೆ ಅವರು ಸಮಾನತೆ, ಶಿಕ್ಷಣ ಮತ್ತು ಮಹಿಳಾ ಹಕ್ಕುಗಳಿಗಾಗಿ ಹೋರಾಡಿದ ಮಹಾನ್ ಶಕ್ತಿ. ಅವರು ಮೊದಲ ಮಹಿಳಾ ಶಿಕ್ಷಕಿ, ಸಾಮಾಜಿಕ ಸುಧಾರಕಿ ಮತ್ತು ಧೈರ್ಯವಂತ ಹೆಣ್ಣು ಮಗಳು ಅಂತ ಹೇಳ್ಬೇಕು. ಅಲ್ಲಿ ಸ್ಟೇಜ್ ಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಬಂದು, ಎಲ್ಲಾ ಹೆಣ್ಣು ಮಕ್ಕಳು ಕೂಡ ಒಟ್ಟಿಗೆ ಸ್ಟೇಜ್ ಮೇಲೆ ಬಂದು, ಸಾವಿತ್ರಿಬಾಯಿ ಪುಲೆ ಅವರು ಸಮಾನತೆ, ಶಿಕ್ಷಣ ಮತ್ತು ಮಹಿಳಾ ಹಕ್ಕುಗಳಿಗಾಗಿ ಹೋರಾಡಿದ ಮಹಾನ್ ಶಕ್ತಿ. ಅವರು ಮೊದಲ ಮಹಿಳಾ ಶಿಕ್ಷಕಿ, ಸಾಮಾಜಿಕ ಸುಧಾರಕಿ ಮತ್ತು ಧೈರ್ಯವಂತ ಹೆಣ್ಣು ಮಗಳು ಅಂತ ಹೇಳ್ಬೇಕು. ಕಡೆದಾಗಿ ಎಲ್ಲರೂ ಕೂಡ ಒಟ್ಟಿಗೆ ಒಂದು ಘೋಷವಾಕ್ಯದಂತೆ, ಶಿಕ್ಷಣವೇ ಜಗತ್ತಿನ ಬೆಳಕು, ಶಿಕ್ಷಣವೇ ಜಗತ್ತಿನ ಬೆಳಕು, ಶಿಕ್ಷಣವೇ ಜಗತ್ತಿನ ಬೆಳಕು ಅನ್ನೋ ಸಂದೇಶವನ್ನ ಕೊಡ್ತಾ ನಾಟಕವನ್ನ ಮುಕ್ತಾಯ ಮಾಡಬೇಕು. ಇದಾಗಿದೆ ಸ್ನೇಹಿತರೆ, ಭಾರತದ ಮೊದಲ ಮಹಿಳಾ ಶಿಕ್ಷಕಿ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಬುನಾದಿಯನ್ನ ಹಾಕಿದಂತಹ, ಮುನ್ನುಡಿಯನ್ನು ಬರೆದಂತಹ ಸಾವಿತ್ರಿಬಾಯಿ ಪುಲೆ ಅವರ ಕಿರುನಾಟಕದ ಒಂದು ವಿಡಿಯೋ.